ಜೀವನದಲ್ಲಿ ದೊಡ್ಡ ಬದಲಾವಣೆ ಬರೋದು ದೊಡ್ಡ ಕೆಲಸ ಮಾಡಿದ್ರೆ ಅಲ್ಲ, ಚಿಕ್ಕ ನಿರ್ಧಾರಗಳನ್ನು ನಾವು ಸರಿಯಾಗಿ ತೆಗೆದುಕೊಂಡಾಗ. ಇವತ್ತು ನಿನಗೆ ನಾನು ಸೋತೆ ಅಂತಿದ್ರು ಕೂಡ ಒಂದು ದೊಡ್ಡ ಸ್ಫೂರ್ತಿಯ ಮಾತು ಯಾವುದು ಗೊತ್ತಾ? ನಾನು ಸತ್ತಿಲ್ಲ ಅನ್ನೋದು. ಹೌದು ಸ್ನೇಹಿತರೆ, ಬದುಕಿದ್ರೆ ನಾವು ಏನನ್ನಾದರೂ ಸಾಧಿಸಬಹುದು ಅಥವಾ ನಮ್ಮನ್ನು ಸಂತೋಷವಾಗಿ ಇಟ್ಕೊಳ್ಳುವ ದಾರಿಯಾದರೂ ಕಂಡುಕೊಳ್ಬೋದು. ಚಿಕ್ಕ ವಯಸ್ಸಲ್ಲಿ ಎಲ್ಲರೂ ಹೇಳುತ್ತಾರೆ, ದೊಡ್ಡವನಾದ ಮೇಲೆ ದೊಡ್ಡ ಹೆಸರು ಮಾಡಬೇಕು, ಸಾಧಿಸಬೇಕು ಅಂತ. ಆದರೆ ಕೆಲವರು ನುಡಿದಂತೆ ಏನನ್ನೋ ಸಾಧಿಸ್ತಾರೆ, ಇನ್ನು ಕೆಲವರು ಏನು ಸಾಧಿಸದೇ ಇದ್ರೂ ಕೂಡ ಜೀವನದಲ್ಲಿ ಹಲವಾರು ಕಷ್ಟಗಳಿಂದ ಪಾಠಗಳನ್ನು ಕಲ್ತ್ಕೊಂಡಿರ್ತಾರೆ. ಅಂಥವರಿಗೆ ಹೆಸರು ಪ್ರತಿಷ್ಠೆಗಳ ಆಸೆಯೇ ಇರುವುದಿಲ್ಲ. ಅದೊಂದೇ ಆಸೆ, ನೆಮ್ಮದಿ ಯಾವಾಗ ಸಿಗುತ್ತೆ ಅಥವಾ ಸುಖವಾದ ಜೀವನ ಸಿಕ್ಕಿದ್ರೆ ಸಾಕು ಅಂತ. ಈ ಒಂದು ಆಸೆ ಮತ್ತು ಮನಸ್ಥಿತಿ ನಮಗೆ ತುಂಬಾ ಜನರಿಗೆ ಇದೆ ಅಂತ ನನಗೆ ಗೊತ್ತು. ಸ್ನೇಹಿತರೆ, ನಿಮ್ಮಲ್ಲಿ ಎರಡು ಧ್ವನಿ ಇದೆ, ಒಂದು ನಕಾರಾತ್ಮಕ, ಇನ್ನೊಂದು ಸಕಾರಾತ್ಮಕ. ನೀವು ಯಾವುದನ್ನು ಕೇಳುತ್ತೀರೋ ಅದೇ ನಿಮ್ಮ ದಾರಿಯನ್ನು ತೋರಿಸ್ತದೆ. ಜನರು ನಿನ್ನನ್ನು ಅರ್ಥ ಮಾಡಿಕೊಳ್ಳದಿದ್ದರೆ ಬೇಸರಿಸಬೇಡ, ಅವರು ನಿನ್ನ ದಾರಿಗೆ ಬಂದಿಲ್ಲ ಅಷ್ಟೇ. ನಿನ್ನ ಬೆಳವಣಿಗೆ ಅವರಿಗೆ ಕಾಣುವ ಮಟ್ಟಕ್ಕೆ ಬಂದಾಗ ಅವರು ಸ್ವಯಂ ಬದಲಾಗುತ್ತಾರೆ. ಪ್ರೀತಿ ಇರೋ ಮನೆ ಶ್ರೀಮಂತ, ಶಾಂತಿ ಇರೋ ಮನಸ್ಸು ರಾಜ, ಸ್ವಾಭಿಮಾನ ಇರೋ ವ್ಯಕ್ತಿ ಅತಿ ದೊಡ್ಡ ಶಕ್ತಿಶಾಲಿ. ದಿನ ಬದಲಾಗೋಕ್ಕೆ ಸೂರ್ಯ ಬೇಕು, ಜೀವನ ಬದಲಾಗುವುದಕ್ಕೆ ಸರಿಯಾದ ಚಿಂತನೆ ಸಾಕು.